ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಸೊ ಐ ಹೋಪ್ ಈ ಒಂದು ನೋಟಿಫಿಕೇಶನ್ ಏನು ನೆನ್ನೆ ರಿಲೀಸ್ ಮಾಡಿದರೆ ಎಲ್ಲರಿಗೂ ಗೊತ್ತು. ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋರು ಅವ್ರದ್ದು ಫೀಸ್ ಪೇ ಮಾಡೋದು ಮತ್ತು ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋದು ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಅದು 3ನೇ ತಾರೀಕುವರೆಗೂ ನೀವು ಚಾಯ್ಸ್ 1 ಚಾಯ್ಸ್ 2 ಇದ್ದವರು ಫೀಸ್ನ ಪೇ ಮಾಡಬಹುದು. ಆ್ಯಂಡ್ 5ನೇ ತಾರೀಕು ಒಳಗಡೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡವರು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಳ್ಬಹುದು. ಸೊ ತುಂಬ ಜನಕ್ಕೆ ಚಲನ್ ಒಳಗಡೆ 31 ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದು 3ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಇದೊಂದು ಗಮನದಲ್ಲಿರಲಿ, ಇದು ನಿನ್ನೆ ಎಕ್ಸ್ಟೆಂಡ್ ಆಗಿದೆ. ಸೊ ತುಂಬ ಜನರ ಹತ್ರ ಈ ಒಂದು ಆದೇಶ ಪ್ರತಿ ಆಲ್ರೆಡಿ ಬಂದು ತಲುಪಿದೆ ಅಂತ ಅನ್ಕೋತೀನಿ. ಸೊ ಮೆಜಾರಿಟಿ ಸ್ಟೂಡೆಂಟ್ಸ್ಗೆ ಕೆಲವೊಂದು ಡೌಟ್ಸ್ ಇದ್ವು. ನಾನು KE ಆಫೀಸ್ಗೆ ಕಾಲ್ ಮಾಡಿದ್ದೆ, ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ದೆ. ಸೊ ಅದನ್ನು ಕೂಡ ನಾನು ಡೌಟ್ಸ್ನ ಕೇಳಿದ್ದೀನಿ, ಏನೇನು ಡೌಟ್ಸ್ ಅಂತ. ಸೊ ಆ ಡೌಟ್ಸ್ ಏನಪ್ಪ ಅಂದರೆ, ಫಸ್ಟ್ ಡೌಟ್ ಏನಪ್ಪ ಅಂದರೆ, ಇವಾಗ ಕಾಲೇಜು ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಬಟ್ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ರೌಂಡ್ 2 ಹೋಗಬೇಕು, ಅಂದರೆ ಬೇರೆ ಕಾಲೇಜ್ಗೆ ಹೋಗಬೇಕು ಅಂತ ಅಂದ್ಕೊಂಡವ್ರಿಗೆ ಚಲನ್ ಒಳಗಡೆ ಫಸ್ಟ್ ಕಾಲೇಜ್ ಅಲಾಟ್ ಆದಂತಹ ಫಸ್ಟ್ ಕಾಲೇಜೇ ಪ್ರಿಂಟ್ ಆಗಿದೆ. ನಾವು ಫೀಸ್ ಪೇ ಮಾಡಬೇಕಾ ಬೇಡವಾ ಅಂತ ಒಂದು ಡೌಟ್ ಇತ್ತು, ಅದನ್ನ ಕೂಡ ಕ್ಲಾರಿಫೈ ಮಾಡ್ಕೊಂಡಿದ್ದೀನಿ. ನಾನು ರೆಕಾರ್ಡಿಂಗ್ ಕೇಳಿಸ್ತೀನಿ ನಿಮಗೆ. ಸೆಕೆಂಡ್ ಡೌಟ್ ಏನಪ್ಪ ಅಂದರೆ, ಸೊ ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ, ಬಟ್ ಸೆಕೆಂಡ್ ರೌಂಡ್ಗೆ ಅವರು ಎಲಿಜಿಬಲ್ ಇರ್ತಾರೆ, ಬಟ್ ಎಲ್ಲ ಕಾಲೇಜಸ್ಸು ಓಪನ್ ಇರ್ತಾವೋ ಇಲ್ವೋ. ಸೊ ಅದನ್ನು ಕೂಡ ಅವರು ಕ್ಲಾರಿಫೈ ಮಾಡಿದ್ದಾರೆ, ಅದನ್ನು ಕೂಡ ಕೇಳಿಸ್ತೀನಿ. ಆ್ಯಂಡ್ ಥರ್ಡ್ ಡೌಟ್ ಈಸ್ ತುಂಬ ಜನ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ. ಸೊ ತುಂಬ ಮೇಲೆ ಎಲ್ಲರೂ ಹೇಳಿದ್ವಿ ನಾವು ಚಾಯ್ಸ್ ಎಂಟ್ರಿ ಮಾಡಿ ಅಂತ. ತುಂಬ ಜನ ಸ್ಟೂಡೆಂಟ್ಸ್ ಎಂಟ್ರಿನೇ ಮಾಡಿಲ್ಲ. ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತಾ, ಅವರು ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗ್ತಾರಾ ಇಲ್ವಾ ಅಂತ ಅನ್ನೋದು ಕೂಡ ಡೌಟ್ಸ್ ಇತ್ತು, ಅದನ್ನು ಕೂಡ ಕ್ಲಾರಿಫೈ ಮಾಡ್ಕೊಂಡಿದ್ದೀನಿ ನಾನು. ಸೊ ಆ ರೆಕಾರ್ಡಿಂಗ್ಸ್ ಒಂದ್ಸಲ ಕೇಳಿಸ್ತೀನಿ ನಿಮಗೆ. ಜಸ್ಟ್ ಲಿಸನ್ ದಟ್ ರೆಕಾರ್ಡಿಂಗ್. ಹಲೋ ಸರ್, ನಮಸ್ತೆ. ಸರ್, PGCET ಒಂದು ಡೌಟ್ ಇತ್ತು. ಇವಾಗ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ಕಿರುತ್ತೆ, ಸೊ ಅವ್ರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ಬೇಕಂತಿದ್ರೆ, ಬಟ್ ಇವಾಗ ಫೀಸ್ ಪೇ ಮಾಡ್ಬೇಕಂದ್ರೆ ಚಲನ್ ಅಲ್ಲಿ ಫಸ್ಟ್ ಕಾಲೇಜ್ ಇದ್ದು ಹೆಸರು ಪ್ರಿಂಟ್ ಆಗಿದೆ. ಹೌದು ಸರ್, ಅದರಲ್ಲೇ ಫೀಸ್ ಪೇಮೆಂಟ್ ಮಾಡ್ಬೇಕು ಸರ್ ಅವರು. ಅದನ್ನೇ ಮಾಡ್ಬೇಕಾ ಸರ್? ಇನ್ನೊಂದು ಡೌಟ್ ಇತ್ತು. ಇವಾಗ ಕೆಲವು ಸ್ಟೂಡೆಂಟ್ಸ್ ಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿರೋದೇ ಇಲ್ಲ, ಸೊ ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ಎಲ್ಲಾ ಕಾಲೇಜಸ್ ಓಪನ್ ಇರುತ್ತಾ ಅಥವಾ ಹೆಂಗೆ? ಇಲ್ಲ, ಅವ್ರು ಕೊಟ್ಟಿರ್ತಾರಲ್ಲ ಅದೇ ಇರುತ್ತೆ ಅಷ್ಟೇ ಸರ್. ಅದನ್ನ ಮೇಲೆ ಕೆಳಗಡೆ ಮಾಡ್ಕೊಬಹುದು ಅಷ್ಟೇ. ಈಗ 15 ಕಾಲೇಜ್ ಕೊಟ್ರೆ 15 ಕಾಲೇಜ್ ಓಪನ್ ಇರುತ್ತೆ ಸರ್? ಅಷ್ಟೇ ಸರ್, ಅದನ್ನ ಮೇಲೆ ಕೆಳಗೆ ಮಾಡ್ಕೊಬಹುದು. ಹೊಸ ಕಾಲೇಜ್ ಓಪನ್ ಆಗಲ್ಲ ಸರ್? ಇಲ್ಲ ಸರ್. ಸರ್, ಇನ್ನೊಂದು ಲಾಸ್ಟ್ ಡೌಟ್. ಇವಾಗ ಚಾಯ್ಸ್ ಎಂಟ್ರಿ, ಇವಾಗ ಕೆಲವೊಬ್ರು ಚಾಯ್ಸ್ ಚೂಸೇ ಮಾಡಿಲ್ಲ, ಕೆಲವರು ಸ್ಟೂಡೆಂಟ್ಸ್ 500 ಸ್ಟೂಡೆಂಟ್ಸ್ ಚೂಸೇ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಸೀಟು ಸಿಕ್ಕಿರೋದು. ಅವರು ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತಾ ಇಲ್ಲ ಸರ್? ಸೆಕೆಂಡ್ ರೌಂಡ್ ಅಲ್ಲಿ ನೋಟಿಫೈ ಮಾಡ್ತೀವಿ ಸರ್, ಅನ್ನಕ್ಕಾಗಲ್ಲ ಅದು. ಹೌದು ಸರ್, ಓಕೆ ಥ್ಯಾಂಕ್ ಯು. ಇದು ಅವ್ರು ಹೇಳಿದ್ದಾರೆ. ಸೊ ಅವ್ರು ಹೇಳಿರೋ ಪ್ರಕಾರ ಇವಾಗ ಫಸ್ಟ್ ಕಾಲೇಜ್ ನಿಮ್ಗೆ ಯಾವ್ದು ಸಿಕ್ಕಿದೆ ಅದರ ಬೇಸಿಸ್ ಮೇಲೆ ನಿಮಗೆ ಚಲನ್ ಡೌನ್ಲೋಡ್ ಆಗಿರುತ್ತೆ. ನೀವು ಅದೇ ಚಲನ ಹೋಗ್ಬಿಟ್ಟು ಪೇ ಮಾಡಿರಿ, ನಥಿಂಗ್ ಟು ವರಿ. ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದರೆ ಅವಾಗ ಅಡ್ಮಿಷನ್ ಆರ್ಡ್ರಲ್ಲಿ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆದಂಥ ಕಾಲೇಜ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಸೆಕೆಂಡ್ ಡೌಟ್ ಈಸ್, ಯಾರಿಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರಲ್ಲ ಕಾಲೇಜು, ಅವ್ರಿಗೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಬಟ್ ಎಲ್ಲ ಕಾಲೇಜಸ್ಸು ಓಪನ್ ಆಗಿರೋದಿಲ್ಲ. ಫಸ್ಟ್ ರೌಂಡಲ್ಲಿ ನೀವು ಯಾವ್ಯಾವ ಕಾಲೇಜ್ ಹಾಕಿರ್ತಾರಲ್ಲ ಆ ಕಾಲೇಜಸ್ ಅಷ್ಟೇ ಓಪನ್ ಆಗುತ್ತೆ. ಆ ಕಾಲೇಜಸಲ್ಲಿ ನೀವು ಮೇಲೆ ಕೆಳಗೆ ಮಾಡಬಹುದು. ಸೊ ಇವಾಗ KEದವರು ಹೇಳಿರೋ ಪ್ರಕಾರ ಆ ಕಾಲೇಜ್ ಓಪನ್ ಆಗುತ್ತೆ. 15 ಕಾಲೇಜ್ ಹಾಕಿದರೆ 15 ಕಾಲೇಜ್ ಓಪನ್ ಆಗುತ್ತೆ, ಅದನ್ನು ಮೇಲೆ ಕೆಳಗೆ ಮಾಡ್ಬೋದು. ಸೊ ಡೋಂಟ್ ಗೆಟ್ ಪ್ಯಾನಿಕ್. ಸೊ ನಿಮಗೆ ಸೀಟ್ ಸಿಗುತ್ತೆ, ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ, ನಥಿಂಗ್ ಟು ವರಿ. ಬಟ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಸೀಟ್ ಅಲಾಟ್ ಆಗಲ್ದವ್ರಿಗೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮುಂಚೆ ಹಾಕಿದಂತಹ ಕಾಲೇಜಸ್ ಅಷ್ಟೇ ಓಪನ್ ಆಗಿರುತ್ತೆ. ಅದರಲ್ಲಿ ನೀವು ಮೇಲೆ ಕೆಳಗೆ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಬಟ್ ಆ್ಯಡ್ ಮಾಡೋಕ್ಕಾಗೋದಿಲ್ಲ, ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಥರ್ಡ್ ಥಿಂಗ್ ಈಸ್, ಯಾರು ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ, ಚಾಯ್ಸ್ 1 ಚಾಯ್ಸ್ 2 ಯಾವುದು ಎಂಟ್ರಿನೇ ಮಾಡಿಲ್ಲಲ್ಲ, ಸೊ ನಿಮ್ಮ ಆಟೋಮೆಟಿಕ್ಕಾಗಿ ನಿಮ್ಮ ಸೀಟು ಕ್ಯಾನ್ಸಲ್ ಆಗಿಬಿಡುತ್ತೆ. ಇವಾಗ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರೋ ಕೂಡ ಆ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ಅವ್ರು ನೋಟಿಫೈ ಮಾಡ್ತೀನಿ ಅಂತ ಹೇಳಿದ್ದಾರೆ, ಸೆಕೆಂಡ್ ರೌಂಡ್ ರಿಲೀಸ್ ಮಾಡಿದಾಗ ನೋಟಿಫೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಾಯ್ಸ್ ಎಂಟ್ರಿ ಮಾಡಲ್ದವ್ರಿಗೆ ಏನು ಮಾಡಬೇಕು ಅವರು ಅಂತ ನೋಟಿಫೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಐ ಫೀಲ್ ಸ್ಯಾಡ್. ತುಂಬ ಜನ ಚಾಯ್ಸ್ ಎಂಟ್ರಿ ತುಂಬ ಡೇಟ್ ಕೂಡ ಎಕ್ಸ್ಟೆನ್ಷನ್ ಆಗಿತ್ತು, ಬಟ್ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಐ ರಿಯಲಿ ಫೀಲ್ ಸ್ಯಾಡ್. ನೋಡುವ, ಸ್ವಲ್ಪ ವೇಟ್ ಮಾಡಿರಿ. ಸೆಕೆಂಡ್ ರೌಂಡ್ ಅವ್ರು ರಿಲೀಸ್ ಮಾಡಿದಾಗ ದೇ ವಿಲ್ ನೋಟಿಫೈ ಯು. ಸೊ ವಾಟ್ ಯು ಹ್ಯಾವ್ ಟು ಡೂ. ಸೊ ಇದನ್ನು KEಯಿಂದ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಆ ರೆಕಾರ್ಡಿಂಗ್ ಕೂಡ ಕೇಳಿಸ್ತೆ ನಿಮಗೆ. ಸೊ ಯಾರಿಗೆ ಈ ಪ್ರಾಬ್ಲಮ್ಸ್ ಇದೆ ಪ್ಲೀಸ್ ಶೇರ್ ಮಾಡಿರಿ ಅವರಿಗೆ, ಸೊ ದ್ಯಾಟ್ ದೇ ವಿಲ್ ಗೆಟ್ ದ ಐಡಿಯಾ ಏನು ಮಾಡಬೇಕು ಅಂತ ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿರಿ, ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.